ನೈಸ್ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷ, ಸೆರೆ ಹಿಡಿಯಲು ಕಾರ್ಯಾಚರಣೆ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ಒತ್ತುವರಿ ಜಮೀನು ತೆರವುಗೊಳಿಸಲಾಗ್ತಾ ಇದೆ. ಪೊಲೀಸ್ ಭದ್ರತೆ ನಡುವೆ ತಹಶೀಲ್ದಾರ್ ರೂಪಾ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಗ್ರಾಮದ ಬಳಿಯ ಕಾಲುದಾರಿ, ಗೋಮಾಳ, ನಕಾಶೆ, ರಸ್ತೆ ಹಾಗೂ ಕೆರೆ ಕುಂಟೆ ಗುರುತು ಮಾಡುವ ಕಾರ್ಯ ನಡೆದಿದೆ. ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿರುವ ಕುರಿತಂತೆ ಮಾಜಿ ಶಾಸಕ ಮಂಜುನಾಥ ಗೌಡ ದೂರು ನೀಡಿದ್ರು. Hotel Management with AI. Join IIHM, International Institute of Hotel Management. ದಾವಣಗೆರೆಯಲ್ಲಿ ಹಿಟ್ ಅಂಡ್ ರನ್ ನಲ್ಲಿ ಭಾರಿ ಅನಾಹುತ ತಪ್ಪಿದೆ. ನಗರದ ಎಸ್ಎಸ್ ಲೇಔಟ್ ಬಿ ಬ್ಲಾಕ್ನಲ್ಲಿ ರಸ್ತೆ ಪಕ್ಕ ನಿಂತಿದ್ದ ಕಾರು ಹಾಗೂ 2 ಬೈಕ್ಗಳಿಗೆ ಗುದ್ದಿ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಖಾಸಗಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಎನ್ನುವವರಿಗೆ ಸೇರಿದ ಕಾರು ಹಾಗೂ 2 ಬೈಕ್ ಜಖಂಗೊಂಡಿವೆ. ಡಿಕ್ಕಿ ರಭಸಕ್ಕೆ ಕಾರು ಫುಟ್ಪಾತ್ ಮೇಲಿನ ಟ್ರಾನ್ಸ್ಫಾರ್ಮರ್ ಕಟ್ಟೆ ಮೇಲೆರಗಿದೆ. ಕೂದಲೇ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಕಾರು ಚಾಲಕ ಗುದ್ದೋಗಿದ್ದಾನೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಬ್ಯಾಡರಹಳ್ಳಿ ಭಾರತೀನಗರ ಬಳಿ ಚಿರತೆ ಸೆರೆಗಾಗಿ 2 ದಿನದಿಂದಲೂ ನಿರಂತರ ಕಾರ್ಯಾಚರಣೆ ನಡೆಸಲಾಗಿದೆ. ನಿನ್ನೆ ಸಂಜೆ ಅರಣ್ಯ ಇಲಾಖೆ ಹೆಚ್ಚುವರಿಯಾಗಿ ಬೋನ್ ಏರಿಸಿದೆ. ಬೋನ್ ಸುತ್ತಮುತ್ತ ಓಡಾಡದಂತೆ ಜನರಿಗೆ ಸೂಚಿಸಲಾಗಿದೆ. ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಗಸ್ತು ಹೆಚ್ಚಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ಕಿಡಿಗೇಡಿಗಳು ನಡು ರಸ್ತೆಯಲ್ಲಿ ಎಟಿಎಂ ವಾಹನ ಅಡ್ಡಗಟ್ಟಿದ್ರು. ಬುಧವಾರ ರಾತ್ರಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯೂಟರ್ನ್ ವೇಳೆ 1.79 ಕೋಟಿ ಹಣವಿದ್ದ ಎಟಿಎಂ ವಾಹನ ಅಡ್ಡಗಟ್ಟಿದ್ರು. ಬೈಕಿಗೆ ಎಟಿಎಂ ವಾಹನ ಟಚ್ ಆಗಿದೆ ಅಂತ ರಸ್ತೆಯಲ್ಲೇ ವಾಹನ ನಿಲ್ಲಿಸಿ ಆವಾಜ್ ಹಾಕಿದ್ರು. ಜನ ಜಮಾಯಿಸ್ತಾ ಇದ್ದಂತೆ ಎಟಿಎಂ ವಾಹನದ ಕೀ ಕದ್ದು ಪರಾರಿಯಾಗಿದ್ರು. ವಾಹನದಲ್ಲಿ ಇದ್ದ ಹಣ ಕದಿಯೋದಕ್ಕೆ ದುರುಳರು ಪ್ಲಾನ್ ಮಾಡಿದ್ದ ಶಂಕೆ ವ್ಯಕ್ತವಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಬಿಸಿಯೂಟ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೊಪ್ಪಳ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸಿಐಟಿಯು ನೇತೃತ್ವದಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ರು. ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಾಗ ಕೆಲವರನ್ನ ಕೊಪ್ಪಳ ಠಾಣೆ ಪೊಲೀಸರು ವಶಕ್ಕೆ ಪಡೆದರು. ಬೆಂಗಳೂರಿನ ಶಾಪಿಂಗ್ ಪ್ರಿಯರಿಗೆ ಥಾಯ್ಲೆಂಡ್ನ ಪ್ರಸಿದ್ಧ ಬ್ರಾಂಡೆಡ್ಗಳು ಫ್ಯಾಷನ್, ಆಹಾರ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ವೈಟ್ಫೀಲ್ಡ್ನಲ್ಲಿ ನಡೀತಾ ಇದೆ. ಬೃಹತ್ ಫೆಸ್ಟಿವಲ್ನಲ್ಲಿ 100ಕ್ಕೂ ಹೆಚ್ಚು ಸ್ಟಾಲ್ಗಳಿದ್ದು ಅಫ್ಘಾನಿಸ್ತಾನ, ಸಿಂಗಾಪುರ, ವಿಯೆಟ್ನಾಂ, ಇರಾನ್, ದುಬೈ, ಇಂಡೋನೇಷ್ಯಾ, ಕೊರಿಯಾ, ಉಗಾಂಡ ದೇಶಗಳು ಭಾಗಿಯಾಗಿದ್ದು ಇದರಲ್ಲಿ 20ಕ್ಕೂ ಹೆಚ್ಚು ವಿದೇಶಿ ಸ್ಟಾಲ್ಗಳು ನೇರ ಥಾಯ್ಲೆಂಡ್ನಿಂದ ಬಂದಿವೆ. ಕೈಯಿಂದ ಮಾಡಿದ ಹೂಗಳು, ಸುಂದರ ಗೃಹಾಲಂಕಾರ ವಸ್ತುಗಳು, ಮುತ್ತು ಆಭರಣಗಳು, ಟ್ರೆಂಡಿಂಗ್ ಬಟ್ಟೆಗಳು, ಸ್ಟೈಲಿಶ್ ಕೈಚೀಲಗಳು, ಆರೋಮ ಎಣ್ಣೆಗಳು, ಆಯುರ್ವೇದದ ಮುಲಾಮು ಮತ್ತು ಬಣ್ಣ ಬಣ್ಣದ ಥಾಯ್ ಛತ್ರಿಗಳು ಸಿಗಲಿವೆ.